ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮಗೆ ಮಗು ಆಗ್ತಿರೋ ಹಾಗೆ ಮೊದಲನೇ ತಿಂಗಳು ಬರ್ತಿದೆ, ಎರಡನೇ ತಿಂಗಳು ಬರ್ತಿದೆ ಅಂದರೆ ಪ್ರತಿ ತಿಂಗಳು ಯಾವ್ದಾದ್ರು ಒಂದು ಥೀಮ್ ಮೇಲೆ ನಮ್ಮ ಮಗು ಫೋಟೋ ತೊಗೋಬೇಕು ಅಂತ ಎಷ್ಟೊಂದೆಲ್ಲ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಎಷ್ಟೊಂದೆಲ್ಲ ಸರ್ಚ್ ಮಾಡ್ತೀವಿ, ಎಷ್ಟೊಂದೆಲ್ಲ ತಯಾರಿ ನಡೆಸ್ಕೊತೀವಿ. ಮುಂದಿನ ತಿಂಗಳಿಗೆ ಈ ತಿಂಗಳಿಂದ ನಾವು ನಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊತೀವಿ. ನಾನಿಲ್ಲಿ ನನ್ನ ಮಕ್ಕಳು ಸಾಹಿತ್ಯಂಗೆ 4ನೇ ತಿಂಗಳಿಗೆ ಲಿಟಲ್ ಶೆಫ್ ಥೀಮ್ ಮೇಲೆ ಒಂದು ಫೋಟೋಶೂಟ್ ಮಾಡ್ಕೊಂಡಿದ್ದೆ. ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ. ಸೊ ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಉಪಯೋಗಿಸಿ ಮತ್ತು ಒಂದು ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿದ್ದ ಎಪ್ರಾನ್ ಮತ್ತು ಈ ಲಿಟಲ್ ಶೆಫ್ ಥೀಮ್ಗೆ ನಾನು ಆನ್ಲೈನಲ್ಲಿ ಎಪ್ರಾನ್ ಮತ್ತು ಹ್ಯಾಟ್ನ ಬೈ ಮಾಡಿದ್ದೆ. ಮಿಕ್ಕಿದಂಗೆ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಅವಳನ್ನ ಮಲಗಿಸಿ ಎಪ್ರಾನ್ ಹಾಕಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಈಗಲೂ ಎಪ್ರಾನ್ನ ಹಾಕ್ಕೊತಾಳೆ. ಅಷ್ಟು ಸೈಜ್ ಸ್ವಲ್ಪ ದೊಡ್ಡದಾಗಿ ಬಂದಿದ್ದರಿಂದ ಈಗಲೂ ಒಳಗೆ ಅದಾಗುತ್ತೆ. ಆವಾಗವಾಗ ಹಾಕ್ಬಿಟ್ಟು ನೋಡ್ತಿರ್ತೀನಿ. ಅದೊಂಥರ ಖುಷಿ ಅಲ್ವಾ ಲಿಟಲ್ ಶೆಫಾಗಿ ನೋಡೋದು. ಸೊ ಈ ರೀತಿ ಟೊಮೆಟೊದಲ್ಲಿ 4 ಅಂತ ಇಟ್ಟು ಸುತ್ತ ಮನೇಲಿ ಏನೆಲ್ಲ ಪಾತ್ರೆಗಳಿರುತ್ತಲ್ವ ಆ ಪಾತ್ರೆಗಳನ್ನೇ ಉಪಯೋಗಿಸ್ಕೊಂಡು ಆ ವೆಜಿಟೇಬಲ್ಸ್ನೇ ಉಪಯೋಗಿಸ್ಕೊಂಡು ಕ್ಯೂಟಾಗಿ ಒಂದು ಫೋಟೋಶೂಟ್ನ ಮಾಡ್ಕೋಬೋದು. ನಿಮಗೆ ಸರ್ಚ್ ಮಾಡ್ತಿದ್ದೆ ಈ ಥೀಮ್ ಮೇಲೆ ಫೋಟೋಶೂಟ್ ಇಷ್ಟ ಆಗಿದರೆ ಇದನ್ನ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಫೋಟೋಶೂಟ್ದು ಥೀಮ್ಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಅವಳಿಗೆ 12 ತಿಂಗಳು ಫೋಟೋಶೂಟ್ ಮಾಡ್ಕೊಂಡಿದ್ದೆ. ಸೊ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.